ಮಾಜಿ ಸಂಸದ ಮುದ್ದಹನುಮೇಗೌಡ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಕೆ ರಾಜಣ್ಣ ಇನ್ನಿತರ ನಾಯಕರ ಸಮ್ಮುಖದಲ್ಲಿ ಅವರು ಸೇರ್ಪಡೆಯಾಗಿರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಸಮಯದಲ್ಲಿ ಇರ್ತಾರೆ. ಇನ್ನು ಪರಮೇಶ್ವರ್ ಕೂಡ ಈ ಸಮಯದಲ್ಲಿ ಇದ್ರು. ಮಾಜಿ ಸಂಸದ ಮುದ್ದಹನುಮೇಗೌಡರು ಬಿಜೆಪಿಯನ್ನು ತೊರೆದು ಕೆಪಿಸಿಸಿ ಭಾರತ್ ಜೋಡೋ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸಲೀಂ ಅಹಮದ್, ಡಿಎನ್ ಚಂದ್ರಪ್ಪ, ಮಾಜಿ ಸಚಿವ ವೆಂಕಟರಮಣಪ್ಪ ಈ ಒಂದು ವೇಳೆ ಉಪಸ್ಥಿತರಿರ್ತಾರೆ. ಇನ್ನು ಅನೇಕ ದಿನಗಳಿಂದಲೂ ಕೂಡ ಸಂಸದ ಮುದ್ದಹನುಮೇಗೌಡರು ಮಾಜಿ ಸಂಸದರು ಇವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳು ಇತ್ತು. ಈಗ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯನ್ನು ತೊರೆದು. ಮುಂದೆ ಬಾ. ಅನೇಕ ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಮುದ್ದಹನುಮೇಗೌಡರು ಏನು ತುಮಕೂರು ಸಂಸದರೇನಿದ್ದಾರೆ ಇವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇತ್ತು. ಈಗ ಅದಕ್ಕೆ ಸಾಕ್ಷಿ ಸಿಕ್ಕಂತಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್, ಕಾರ್ಯಾಧ್ಯಕ್ಷ ಸಲೀಂ ಹಾಗೆಯೇ ಸಚಿವ ಕೆಎನ್ ರಾಜಣ್ಣ ಸಮ್ಮುಖದಲ್ಲಿ ಇವತ್ತು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದರೆ ಮುದ್ದಹನುಮೇಗೌಡರು ಕೂಡ ಸಂಸದರಾದವರು. ಈಗ ಸದ್ಯಕ್ಕೆ ಅವರು ಮಾಜಿ ಸಂಸದರು ಆದ್ರೂ ಕೂಡ ಪಕ್ಷದಲ್ಲಿ ಅವರಿಗೆ ವರ್ಚಸ್ಸು ಕೂಡ ಇತ್ತು. ಈಗ ಅವರ ನಿರ್ಧಾರವನ್ನು ಅವರು ಪ್ರಕಟ ಮಾಡಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುದ್ದಹನುಮೇಗೌಡರನ್ನ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸಂತೋಷದಿಂದ ಬರಮಾಡಿಕೊಂಡಿದ್ದೇವೆ. ನನಗೆ ಒಂದು ಘಟನೆ ನೆನಪು ಬರ್ತದೆ. ನಾನು ಭಾಷಣ ಇಲ್ಲಿ ಜಾಸ್ತಿ ಮಾತಾಡುವಂಥದ್ದೇನಿಲ್ಲ. ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ರಮೇಶ್ ಚಿನಿತ್ತಲ್ ಅವರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ರು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು. ಅವರಾಗ ಶಾಸಕರಾಗಿದ್ರು, ಮಂತ್ರಿ ಇರಲಿಲ್ಲ, ಅವರು ಇದು ಎಂಪಿ ಇರಲಿಲ್ಲ, ಶಾಸಕರಾಗಿದ್ರು. ತಮಿಳುನಾಡು ಇದ್ರು. ನಾವೆಲ್ಲ ಒಂದು ದೊಡ್ಡ ಸಮಾವೇಶಕ್ಕೆ ಹೋಗಿದ್ದು. ನಾನು, ವಿನಯ್ ಕುಮಾರ್, ಇನ್ನು ಬಹಳ ಜನ ಎಲ್ಲ, ಕೆಂಚೇಗೌಡರು ಎಲ್ಲ ಹಾಗೆಲ್ಲ ಹೋಗಿದ್ದು. ಹೋದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಇಂಥ ಒಂದು ಕಾನ್ಫರೆನ್ಸ್ ಆದ್ರು ಟಾಲ್ಗುಟರ ಸ್ಟೇಡಿಯಂ. ಅಲ್ಲಿ ಎಲ್ಲ ಒಂದು ದೊಡ್ಡ ಒಂದು ಸಭೆ, ಭಾರತ ಮಟ್ಟದ ಸಭೆ. ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು, ನಾವೆಲ್ಲ ಇಡೀ ರಾಜ್ಯದ ಉದ್ದಕ್ಕೂ ಹೋಗಿದ್ದು. ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಆಗ ರಾಜೀವ್ ಗಾಂಧಿ ಅವರು. ಆಗ ಏನಾಯ್ತು, ಒಂದು ಪದ್ಧತಿ ಏನಪ್ಪಾ ಅಂದ್ರೆ, ಆ ಹೋದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇನೋ ಆವತ್ತೇನೋ ಸಾಯಂಕಾಲ ಪ್ರತಿ ರಾಜ್ಯದ ಪ್ರತಿನಿಧಿಗಳನ್ನ ಪ್ರಧಾನಮಂತ್ರಿಗಳು, ಅವರು ಎಐಸಿಸಿ ಅಧ್ಯಕ್ಷರು, ಅವರೆಲ್ಲರನ್ನೂ ಕೂಡ ಭೇಟಿ ಮಾಡಿ ಏನಾದ್ರು ಅಹವಾಲಿದ್ರೆ ಕೇಳಿಕೊಂಡು ಒಂದು ಫೋಟೋ ತೆಗೆಸುವಂತ ಒಂದು ಸಂದರ್ಭ. ನನ್ನ ಹತ್ರ ಈಗ ಫೋಟೋ ಇದೆ, ಬಿಡಿ ಅವರೆಲ್ಲ ಇದ್ರು, ಅವರೆಲ್ಲ ಬಾಲಾಜಿ ಅವರೆಲ್ಲ ಇದ್ರು. ಇನ್ನು ಆ ಫೋಟೋಗಳನ್ನ ಕಣ್ಣಿಗೆ ಕಾಣ್ತಾ ಇದ್ರು, ನಮ್ಮೆಲ್ಲ ಫೋಟೋ ಇದೆ. ಆಗ ನಾವೆಲ್ಲ ಸೇರಂತ ಸಂದರ್ಭದಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದು, ಈ ಸಮಾವೇಶ ಮಧ್ಯಾಹ್ನ 11 ಗಂಟೆ ರಾತ್ರಿ ಆಗೋಯ್ತು. ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಕ್ಕೆ ರಾಜೀವ್ ಗಾಂಧಿ ಅವರು ಹೋಗ್ತಾ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.